ಸೆಪ್ಟೆಂಬರ್ 21 ಚಿತ್ರವನ್ನು ಈಗ ತಾನೇ ನೋಡಿದೆ. ನಾವು ಸಾಮಾನ್ಯವಾಗಿ ಎಲ್ಲರೂ ಈ ಫಾರ್ಮುಲಾ ಸಿನಿಮಾಗಳ ಒಂದು ದಾಸರಾಗಿದ್ದಾರೆ. ಆದರೆ ಫಾರ್ಮುಲಾ ಸಿನಿಮಾಗಳಷ್ಟೇ ಸಿನಿಮಾ ಅಲ್ಲ, ಭಾವನೆಗಳಿರುವಂಥ ಸಿನಿಮಾಗಳು ಬೇರೆಯೇ ಇದ್ದಾವೆ. ಅದನ್ನು ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಇದರಲ್ಲಿ ಈ ಚಿತ್ರ ನೋಡಿದಾಗೆಲ್ಲ ನಮ್ಮ ಮನಸ್ಸಿಗೆ ತುಂಬ ಹತ್ತಿರವಾಗಿ, ಜೊತೆಗೆ ತುಂಬ ಭಾವುಕತೆಯನ್ನು ತರುವಂಥ ಒಂದು ಸಿನಿಮಾ ಇದು. ಇದರಲ್ಲಿ ಮಾಡಿರುವ ಪಾತ್ರಗಳು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಪ್ರಿಯಾಂಕಾ ಉಪೇಂದ್ರ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಮುಖ್ಯ ಪಾತ್ರ ತಂದೆ ಪಾತ್ರ ಮಾಡಿದವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಒಂದು ಈ ತಂದೆ ಮಗ, ನಮ್ಮ ಮಕ್ಕಳು ವಿದೇಶಕ್ಕೆ ಹೋದ ತಕ್ಷಣ ಮನೆ ಅಪ್ಪ ಅಮ್ಮನ ನೋಡೋದಕ್ಕೆ ಕೆಲಸದವ್ರು ಇಡ್ತಾರೆ. ಆದರೆ ಅವರಿಗೆ ಮಕ್ಕಳು ಬೇಕು, ಮಕ್ಕಳ ಹತ್ರ ಬೇಕು. ಆ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳಲ್ಲ. ಅದನ್ನು ಇಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ದಟ್ಟವಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಒಂದು ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಈ ಚಿತ್ರ ಮಾಡಿದ್ದಾರೆ. ಹಾಗಾಗಿ ಈ ಚಿತ್ರ ನನಗೆ ತುಂಬ ಇಷ್ಟ ಆಯಿತು. ಸೆಪ್ಟೆಂಬರ್ 21 ಪ್ರತಿಯೊಬ್ಬರು ನೋಡಬೇಕು. ನೋಡಿದಾಗಲೇ ನಿಮ್ಗೆ ಗೊತ್ತಾಗೋದು ಒಂದು ಭಾವನೆ ಅಂದರೆ ಅನ್ನೋದೇನು. ಸಿನಿಮಾ ಬರೀ ಮಸಾಲೆ ಕಮರ್ಷಿಯಲ್ ಅಷ್ಟೇ ಸಿನಿಮಾ ಅಲ್ಲ, ಅದು ಒಂದು ಬೇರೆ. ಅದು ಆದರೆ ಸಿನಿಮಾ ಅಂದರೆ ಅಷ್ಟೇ ಅಂತ ತಿಳ್ಕೊಬಾರ್ದು. ಬೇರೆ 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 ಪ್ರಕಾರಗಳು ಇರ್ತವೆ. ಅದರಲ್ಲಿ ಇದು ಒಂದು ಪ್ರಕಾರ. ತುಂಬ ಮನಸ್ಸಿಗೆ ಹತ್ತಿರ ಆಗುವಂಥ ಸಿನಿಮಾ ಇದು. ಹಾಗಾಗಿ ಈ ಚಿತ್ರಕ್ಕೆ ನಾನು ಶುಭ ಕೋರ್ತೀನಿ. ಆಲ್ ದಿ ಬೆಸ್ಟ್. ಸಿನಿಮಾ ಇದೊಂದು ರೀತಿಯ ವಿಭಿನ್ನವಾದ ಪ್ರಯತ್ನ. ಹೊಸ ತಲೆಮಾರಿನ ಹೊಸ ಅಲೆಯ ಚಿತ್ರ ಅಂತ ಹೇಳ್ಬೋದು. ಇದರಲ್ಲಿ ವಿಶೇಷವಾಗಿ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯ ಸಂಬಂಧಗಳ ಬಗ್ಗೆ ಭಾಳ ಮನೋಜ್ಞವಾಗಿ ಕಟ್ಟಿಕೊಟ್ಟಿದ್ದಾರೆ. ಬರುವಂಥ ಎಲ್ಲ ಪಾತ್ರಗಳಿರ್ಬೋದು, ಅದರ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ ಎಲ್ಲರೂ ಕೂಡ, ನಿರ್ದೇಶಕರು ಮತ್ತು ಛಾಯಾಗ್ರಾಹಕರು, ಉಳಿದ ಎಲ್ಲರೂ ಕೂಡ, ಎಲ್ಲ ಕಲಾವಿದರು ಕೂಡ ಭಾಳ ಅಚ್ಚುಕಟ್ಟಾಗಿ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ನನಗಂತೂ ಟೋಟಲಿ ಆ ಚಿತ್ರದ ಎಮೋಷನ್ ತುಂಬ ಇಷ್ಟ ಆಯಿತು. ಏಕೆಂದರೆ ಈ ಥರದ ಸಿನಿಮಾಗಳು ಈಗ ಬರಬೇಕು, ತುಂಬ ಪ್ರಸ್ತುತವಾಗಿದೆ ಅಂತ ಅನ್ನಿಸ್ತು. ಸಿನಿಮಾ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಸಿನಿಮಾ. ಮೇಡಮ್ ಅವರು ಕೂಡ ಭಾಳ, ಪ್ರಿಯಾಂಕಾ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಾತ್ರನ. ಎಲ್ಲರೂ ಒಂದೇ ಕಳಕಳಿ. ಎಲ್ಲರೂ ಈ ಥರದ ಸಿನಿಮಾಗಳಿಗೆ, ಚಿತ್ರಮಂದಿರಗಳಿಗೆ ಬಂದು ನೋಡಿ ಈ ಥರದ ಸಿನಿಮಾಗಳನ್ನ ಪ್ರೋತ್ಸಾಹ ಮಾಡಿ, ಈ ರೀತಿಯ ಹೊಸ ಅಲೆಯ ಚಿತ್ರಗಳು ಹೆಚ್ಚು ಹೆಚ್ಚು ಬರಬೇಕು ಅಂತ ಆಶಯ. ಒಳ್ಳೆಯದಾಗಲಿ, ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ನಿರ್ಮಾಪಕರಿಗೆ ಒಳ್ಳೆಯದಾಗಲಿ, ಚಿತ್ರ ಯಶಸ್ಸನ್ನು ಕಾಣಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ಸೆಪ್ಟೆಂಬರ್ 21 ಅನ್ನೋ ಸಿನಿಮಾ ನೋಡಿದೆ ಈಗ ತಾನೆ. ನನ್ನ ಬಹಳ ಬಹಳ ಒಳ್ಳೆಯ ಗೆಳತಿ ಡಾಕ್ಟರ್ ಪ್ರಿಯಾಂಕಾ ಉಪೇಂದ್ರ ಅವರು. ಶಿ ಇಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ಫಿಲ್ಮ್ ಕೂಡ ವೆರಿ ಸೆನ್ಸಿಟಿವ್ ಟಾಪಿಕ್. ನಮ್ಮ ಹೇಮಂತ್ ರಾವ್ ಅವರು ಅನಂತ್ನಾಗ್ ಸರ್ ಜೊತೆ ಅವಾಗ ಮಾಡಿದರು ಒಂದು ಸಿನಿಮಾ, ಸೇಮ್ ಆಲ್ಝೈಮರ್ಸ್ ಬಗ್ಗೆನೇ. ಸೊ ಸೆಪ್ಟೆಂಬರ್ 21 ಇಸ್ ಸೆಲೆಬ್ರೇಟೆಡ್ ಆ್ಯಸ್ ವರ್ಲ್ಡ್ ಆಲ್ಝೈಮರ್ಸ್ ಡೇ. ಆ್ಯಂಡ್ ಅದೇ ಟಾಪಿಕ್ನ ಇಟ್ಕೊಂಡು ಅವರು ಸಿನಿಮಾ ಮಾಡಿದ್ದಾರೆ. ನಾನು ಅಟೆಂಡ್ ಮಾಡಿರೋವಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾವು ಮೇನಾಗಿ ನೋಡೋದು ಅದೇನೆ. ಆಲ್ಝೈಮರ್ಸಿಂದ ಸಫರ್ ಆಗ್ತಿರೋರ್ಗೇನು ನೆನಪಿರಲ್ಲ, ದೇ ಡೋಂಟ್ ರಿಯಲೈಸ್. ಬಟ್ ಕೇರ್ ಗಿವರ್ಸ್ ಇರ್ತಾರಲ್ಲ, ಅವ್ರ ಸುತ್ತಮುತ್ತ ಅವ್ರ ಲವ್ಡ್ ಒನ್ಸ್, ಅವ್ರಿಗೆ ಎಷ್ಟು ಕಷ್ಟ ಈ ಜರ್ನಿ ಅನ್ನೋದು. ಸೊ ಅದನ್ನು ತುಂಬ ಬ್ಯೂಟಿಫುಲ್ಲಾಗಿ ಡಿಪಿಕ್ಟ್ ಮಾಡಿದ್ದಾರೆ ಸಿನಿಮಾನಲ್ಲಿ. ಆ್ಯಂಡ್ ಇಟ್ಸ್ ಸಚ್ ಅ ಚೇಂಜ್ ಟು ಸಿ ಪ್ರಿಯಾಂಕಾ. ಶಿ ಸಚ್ ಅ ಗ್ಲಾಮರ್ ಡಾಲ್. ಅವ್ರು ಏನೇ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಶಿ ಲುಕ್ಸ್ ಸೋ ನೈಸ್ ಆ್ಯಂಡ್ ಸೋ ಸ್ಮಾರ್ಟ್. ಆ್ಯಂಡ್ ಇದರಲ್ಲಿ ಫುಲ್ ಗ್ಲಾಮರೈಸ್ ಆಗಿ ಮೇಕಪ್ ಇಲ್ಲದೆ ತುಂಬ ರಿಯಲಿಸ್ಟಿಕ್ಕಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮೇಯ್ನ್ ರೋಲ್ ಮಾಡಿರೋವಂಥ ಪರ್ಸನ್ ಕೂಡ, ಐ ಥಿಂಕ್ ಹಿ ಈಸ್ ನಾಟ್ ಫ್ರಮ್ ಕನ್ನಡ, ಹಿಂದಿ ಇಂಡಸ್ಟ್ರಿನವರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದ ವಿಷಯ ಅಂದರೆ ಲೇಡಿ ಡಿರೆಕ್ಟರ್ ನಮ್ಮ ಕರಣ್ ಕ್ಷಿತಿ ಅಂತ. ಶಿ ಇಸ್ ಜಸ್ಟ್ 22 years old. ಆಕೆ ಈ ಕಥೆನ ಮಾಡಿ ಇದೇ ಸ್ಟೋರಿ ಹೇಳಬೇಕು ಅಂತ ಶಿ ಇಸ್ ಡನ್ ಸಚ್ ಅ ಗುಡ್ ಜಾಬ್. ತುಂಬ ತುಂಬ ಖುಷಿ ಆಯಿತು. ಆ್ಯಂಡ್ ಎಲ್ಲರೂ ದ ಹೋಲ್ ಕಂಟ್ರಿ ಟಾಕ್ಸ್ ಅಬೌಟ್ ನಮ್ಮ ಸಿನಿಮಾ ಕಾನ್ಗೆ ಹೋಯಿತು, ಕಾನ್ ಫೆಸ್ಟಿವಲ್ಗೆ ಹೋಯಿತು, ರೆಡ್ ಕಾರ್ಪೆಟ್ಗೆ ಹೋದ್ರೆ ಐಶ್ವರ್ಯ ರಾಯ್ ನೋಡ್ತೀವಲ್ಲ. ಟು ಸಿ ಪ್ರಿಯಾಂಕಾ ದೇರ್ ದಿಸ್ ಟೈಮ್ ನನಗೆ ತುಂಬ ತುಂಬ ಖುಷಿ ಕೊಟ್ಟಂಥ ವಿಷಯ, ತುಂಬ ಹೆಮ್ಮೆ ಆದಂಥ ವಿಷಯ.
ನಮ್ಮ ಹುಡುಗಿ ಅಲ್ಲಿ ಹೋಗಿ ಒಂದು ಸಿನಿಮಾ ಅಲ್ಲಿ ಪ್ರೊಜೆಕ್ಟ್ ಆಗಿ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿರೋದು ಎಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ. ಐ ವಿಶ್ ದ ಹೋಲ್ ಟೀಮ್ ಆಲ್ ಸಕ್ಸಸ್. ಆ್ಯಂಡ್ ನನಗನ್ಸುತ್ತೆ ಈ ಥರ ಸಿನಿಮಾಗಳು ಬರೀ ಫಿಲ್ಮ್ ಫೆಸ್ಟಿವಲ್ಸ್ ಆಗಲಿ ಬೇರೆ ಕಡೆ ಅಂತ ಆಗಲಿ ಅಲ್ಲ, ಇಟ್ ಶುಡ್ ರೀಚ್ ಆಡಿಯನ್ಸ್. ಯಾಕಂದರೆ ದಿಲ್ ಬಿ ಸೋ ಮೆನಿ ಪೀಪಲ್ ಸಫರಿಂಗ್ ಫ್ರಮ್ ದಿಸ್ ಆ್ಯಂಡ್ ಎಷ್ಟೊಂದು ಜನಕ್ಕೆ ಇದು ರೀಚ್ ಆಗುತ್ತೆ, ಟಚ್ ಆಗುತ್ತೆ ಈ ಸ್ಟೋರಿ. ಆ್ಯಂಡ್ ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋ ವಿಷಯಗಳು ಗೊತ್ತಾಗುತ್ತೆ. ಸೊ ಐ ರಿಯಲಿ ವಿಶ್ ದ್ಯಾಟ್ ದ ಫಿಲ್ಮ್ ರೀಚಸ್ ದ ಕರೆಕ್ಟ್ ಆಡಿಯನ್ಸ್ ಅಂತ ನನ್ನ ವಿಶಸ್. ಆ್ಯಂಡ್ ಪ್ರಿಯಾಂಕಾ ಅವ್ರಿಗೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ದ ಸಿನಿಮಾ ವಾಸ್ ವೆರಿ ಗುಡ್. ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಒಂದೇನೆಂದರೆ ಈ ಡೈರೆಕ್ಟರ್ ಶ್ರುತಿ ಸ್ವರ್ಣ, ಅವಳನ್ನ ತುಂಬ ಚಿಕ್ಕವಳಿಂದ ನೋಡ್ಕೊತಿದ್ದೀನಿ ನಾನು. ಸೊ ನಾನು ಅವ್ರ ಫಾದರ್ ವರ್ಕ್ ಮಾಡ್ತಿದ್ವಿ ಒಟ್ಟಿಗೆ. ಸೊ ಐ ಹ್ಯಾವ್ ಸೀನ್ ಹರ್ ಸಿನ್ಸ್ ಅ ಕಿಡ್. ಬಟ್ ಇವತ್ತು ಅವಳು ಇಷ್ಟು ಚೆನ್ನಾಗಿರೋ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಅನ್ನೋದೊಂದು ಪ್ರೌಡ್ ಫೀಲಿಂಗ್. ಇನ್ನೊಂದು ಏನಂದರೆ ಎಲ್ಲರೂ ಇವತ್ತಿನ ಜನ್ರೇಷನಲ್ಲಿ ಕಂಟೆಂಟ್ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ಐ ಥಿಂಕ್ ದಿಸ್ ಸಿನಿಮಾ ಇಸ್ ಗಾಟ್ ವಂಡರ್ಫುಲ್ ಕಂಟೆಂಟ್. ಇಟ್ಸ್ ಅಬೌಟ್ ಅಲ್ಝೈಮರ್ಸ್ ಆ್ಯಂಡ್ ಆರ್ಟಿಸ್ಟ್, ಎಲ್ಲ ಆರ್ಟಿಸ್ಟ್, ಸ್ಪೆಷಲಿ ಪ್ರಿಯಾಂಕಾ ಮೇಡಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ತುಂಬ ಗ್ಲ್ಯಾಮ್ ರೋಲ್. ಎವ್ರಿ ಟೈಮ್ ನಾವು ಪ್ರಿಯಾಂಕಾ ಮೇಡಮ್ನ ನೋಡಿದ್ರೆ ಒಂದು ಸ್ವಲ್ಪ ಗ್ಲ್ಯಾಮರ್ ಆಗಿ ನೋಡ್ತೀವಿ. ಬಟ್ ಈ ಸಿನಿಮಾದಲ್ಲಿ ಗ್ಲ್ಯಾಮ್ ಇದ್ರೂ ಅಷ್ಟು ಗ್ರೇಸ್ಫುಲಿ ಇಡೀ ಸಿನಿಮಾನ ಅವ್ರ ಶೋಲ್ಡರ್ ಮೇಲೆ ಕ್ಯಾರಿ ಮಾಡಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಒನ್ ವಂಡರ್ಫುಲ್ ಫಿಲ್ಮ್. ಆ್ಯಂಡ್ ವೆರಿ ಶ್ರುತಿಗೆ ಡೈರೆಕ್ಟರ್ ಬಗ್ಗೆ ಮಾತಾಡಲೇಬೇಕು. ಯಾಕೆಂದರೆ ಅವಳ ಏಜ್ಗೆ ಇಸ್ ವೆರಿ ಯಂಗ್. ಅಷ್ಟು ಯಂಗ್ ಏಜಲ್ಲಿ ಇಷ್ಟು ದೊಡ್ಡ ಆರ್ಟಿಸ್ಟ್ನ ಹ್ಯಾಂಡಲ್ ಮಾಡೋದು ಇಸ್ ಅ ವೆರಿ ಬಿಗ್ ಥಿಂಗ್. ಸೊ ಶಿ ಈಸ್ ಡನ್ ಇಟ್ ಸೋ ವೆಲ್. ಆ್ಯಂಡ್ ಥ್ರೂ ಔಟ್ ದ ಸಿನಿಮಾ ಎಲ್ಲ ಇಮೋಷನ್ಸ್ನ ಮಿಕ್ಸ್ ಮಾಡಿದ್ದಾಳೆ ಅವಳು. ದೆರ್ ಇಸ್ ಒಂದು ಸ್ವಲ್ಪ ನಗು ಬರುತ್ತೆ, ಅಪ್ಪ ಮಗಂದು ಒಂದು ಬಾಂಡಿಂಗ್ ಕಾಣಿಸುತ್ತೆ. ಆ್ಯಂಡ್ ಅಲ್ಝೈಮರ್ಸ್ ಇರೋರ ಸಿಚುವೇಶನ್, ಅದು ಅವ್ರನ್ನ ಎಷ್ಟು ಟೇಕ್ ಕೇರ್ ಮಾಡಬೇಕು, ಹೌ ಮಚ್ ಕೇರ್ ದೇ ನೀಡ್ ಅನ್ನೋದು ಈ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಐ ಥಿಂಕ್ ಥ್ರೂ ಔಟ್ ದ ಸಿನಿಮಾ ಐ ಎಂಜಾಯ್ಡ್. ಆ್ಯಂಡ್ ಇಟ್ ವಾಸ್ ಅನ್ ಇಮೋಷ್ನಲ್ ಜರ್ನಿ ಥರ. ಸೊ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆ್ಯಂಡ್ ಎಸ್ಪೆಷಲಿ ಶ್ರುತಿ ಆ್ಯಂಡ್ ಪ್ರಿಯಾಂಕಾ ಮೇಡಮ್. ಥ್ಯಾಂಕ್ ಯು. ಇವಾಗ ರಿಯಲ್ ಲೈಫಲ್ಲಿ ಏನು ನಡೀತಿದೆಯೋ ಅದೇ ಫಿಲಮ್ ತೆಗೆದಿದ್ದಾರೆ. ಭಾಳ ಖುಷಿಯಾಗುತ್ತೆ. ನನ್ನ ಕಸಿನ್ನು ಇದ್ದಾರೆ, ಮಕ್ಕಳಿಬ್ಬರು ಅಮೇರಿಕದಲ್ಲಿದ್ದಾರೆ. ಅವ್ರು ಬರೋಕ್ಕೆ ಕಾಯ್ತಿದ್ದಾರೆ. ಅಡುಗೆಯವ್ರು ಇದ್ದಾರೆ, ನೋಡ್ಕೊಳ್ಳೋರು ಇದ್ದಾರೆ. ಏನೇ ಇದ್ದರೂ ಮಕ್ಳಿಗೋಸ್ಕರ ಕಾಯ್ತಾ ಇರ್ತಾರೆ. ಅವ್ರನ್ನ ಎಲ್ಲೂ ಕಳಿಸ್ದೆ ಒಬ್ಬರು ನೋಡ್ಕೊಂಡಾಗ ಮಕ್ಳಿಗೋಸ್ಕರ ಹೆಂಗೆ ಜೀವ ಬಿಡ್ತಾರೆ. ತುಂಬ ಖುಷಿ ಆಯಿತು ಫಿಲಮು. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ಮೂವಿ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ಎಲ್ಲರೂ ಕೂಡ ಬನ್ನಿ ಸಪೋರ್ಟ್ ಮಾಡಿ. ಪ್ರಿಯಾಂಕಾ ಮ್ಯಾಮ್ ಆಗಲಿ, ಆಲ್ ಆರ್ಟಿಸ್ಟ್ ಆಗಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸತೀಶ. ಇವತ್ತು ಕಪಾಲಿ ಥಿಯೇಟ್ರಿಗೆ ಬಂದಿದ್ದೀವಿ. ಒಂದು ಸಂತೋಷದ ವಿಷಯ ಏನಂದರೆ ಸೆಪ್ಟೆಂಬರ್ 21 ಭಾಳ ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ. ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಅವರು ತುಂಬ ಅದ್ಭುತವಾದ ಕ್ಯಾರೆಕ್ಟರ್ನ ರೇಟ್ ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಲೇಡಿ ಡೈರೆಕ್ಟರ್ ಭಾಳ ಖುಷಿಯಾಗುತ್ತೆ. ಕರೀನಾ ಕ್ರಿಸ್ಟಿ ಅವರ ಹೊಸ ಒಂದು ಪ್ರಯತ್ನ ಭಾಳ ಖುಷಿಯಾಗ್ತದೆ. ಒಳ್ಳೆಯ ಒಂದು ಮೆಸೇಜ್ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಇದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ನೋಡಿ, ಪೇರೆಂಟ್ಸು ಮಕ್ಕಳನ್ನ ತುಂಬ ಕಷ್ಟಪಟ್ಟು ಸಾಕಿರ್ತಾರೆ. ಅವರು ಬೆಳೆದ ನಂತರ ಫಾರಿನ್ ಕಂಟ್ರಿಗೆ ಹೋಗಿರ್ತಾರೆ. ಆದರೆ ಅವರು ಅವಶ್ಯಕತೆ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅನ್ನೋದನ್ನು ಎಷ್ಟು ಭಾಳ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಅಂದರೆ ತಂದೆ ತಾಯಿಗೆ ಮಕ್ಕಳು ಹೆಚ್ಚು ಹತ್ತಿರ ಇರ್ತಾರೆ. ಅದು ಒಂದು ಅಮೂಲ್ಯವಾದದ್ದು. ಆ್ಯಕ್ಚುಲಿ ಭಾಳ ಕಂಟೆಂಟು ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ ಸಿನಿಮಾನ ಬೆಳೆಸಿ ಆರೈಸಿ ಅಂತ ಕೇಳ್ಕೊತೀನಿ. ಒಳ್ಳೆಯ ಒಂದು ಮೆಸೇಜ್ ಇರುವಂಥ ಸಿನಿಮಾ ಇದು. ದಯವಿಟ್ಟು ಇಂಥ ಸಿನಿಮಾನ ಮಿಸ್ ಮಾಡ್ಕೊಬೇಡಿ. ಇಂಥ ಸಿನಿಮಾನ ಪ್ರೋತ್ಸಾಹಿಸಬೇಕು, ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ. ಮತ್ತು ಥ್ಯಾಂಕ್ ಯು. I thoroughly enjoyed the movie. The sensitive topic has been depicted so well. The script and everything else that the way the movie has been directed is fantastic. What really touched me was it's a topic that is so common. We see this issue being dealt with, especially with the elderly generation, and it's something so relatable. I'm so glad that this has been spoken about and been kind of depicted in such a sensitive manner. I think the good thing about being in the Indian culture is that we have a family structure that supports people, and I hope the message is taken by the younger generation in terms of how people with Alzheimer's are to be dealt with. ನಮಸ್ಕಾರ.
ಸೆಪ್ಟೆಂಬರ್ 21 ಇದ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ಡಿಸೀಸ್ ಇಟ್ಕೊಂಡು ಅದ್ರ ಸುತ್ತ ಒಂದು ಸ್ಟೋರಿನ ಮಾಡಿಕೊಂಡು ಐ ಥಿಂಕ್ ಡೈರೆಕ್ಟ್ರ್ ಶ್ರುತಿ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಪೋಣಿಸಿದ್ದಾರೆ ಸಿನಿಮಾನ. ಐ ಥಿಂಕ್ ಹೋಗ್ತಾ 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 ಸಿನಿಮಾ ತುಂಬ ಎಮೋಷನಲ್ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಪ್ರತಿಯೊಬ್ಬರು ಕ್ಯಾರೆಕ್ಟರ್ಸ್ ಆಗಿರಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಇವರು ನನಗೆ ಅವ್ರ ಹೆಸರು ಗೊತ್ತಿಲ್ಲ, ಸೊ ಫಾದರ್ ರೋಲ್ ಕ್ಯಾರೆಕ್ಟ್ ಮಾಡಿರೋದು ಇಷ್ಟು ಚೆನ್ನಾಗಿ ಅವರು ಅಭಿನಯಿಸಿದ್ದಾರೆ ಅಂದರೆ ನಾನು ನಿಜವಾಗ್ಲೂ ಅನಂತ್ ನಾಗ್ ಸರ್ರೇ ಹಂಗೆ ತೆರೆ ಮೇಲೆ ನನ್ನ ಕಣ್ಮುಂದೆ ಹಂಗೆ ಬಂದೋದ್ರು. ವೆರಿ ನೈಸ್ ಸಿನಿಮಾ ತುಂಬ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಆಗಿರಲಿ, ಡೈರೆಕ್ಷನ್ ಆಗಿರಲಿ ಎಲ್ಲನೂ ಚೆನ್ನಾಗಿದೆ. ಆ್ಯಂಡ್ ಇಡೀ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೂವಿ ಬಿಗಿನಿಂಗಲ್ಲಿ ಮೂವಿ ಥರನೇ ನೋಡ್ತಾ ಹೋದ್ವಿ. ಹೋಗ್ತಾ ಎಮೋಷ್ನಲಿ ಕನೆಕ್ಟ್ ಆದ್ವಿ. 2 hours ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಲೈಕ್ ಪ್ರತಿಯೊಬ್ಬ ಆ್ಯಕ್ಟರ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರವೀಣ್ ಸರ್ ಇರ್ಬೋದು, ಹಾಗೆ ಪ್ರಿಯಾಂಕಾ ಮೇಡಮ್ ಇರ್ಬೋದು, ಎವ್ರಿ ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಮೋಷ್ನಲಿ ತುಂಬ ಕನೆಕ್ಟ್ ಆಗುತ್ತೆ. ಲೈಕ್ ತುಂಬ ಮಾಸ್ ಮೂವೀಸ್ ನೋಡೋವಂಥ ಈ ಟೈಮಲ್ಲಿ ಈ ಥರ ಒಂದು ಡಿಫ್ರೆಂಟ್ ಒಂದು ಕಾಸ್ಗೆ ಅಂತ ಮಾಡಿರೋವಂಥದ್ದು ಒಂದು ಸೋಷಿಯಲ್ ಮೆಸೇಜ್ ಇರೋವಂಥ ಒಂದು ಮೂವಿ ಬರೋದು ಇಟ್ಸ್ ಅ ಗುಡ್ ಥಿಂಗ್. ತುಂಬ ಇಷ್ಟ ಆಯಿತು ಮೂವಿ. ಆಲ್ ದಿ ಬೆಸ್ಟ್ ಟು ದ ಹೋಲ್ ಟೀಮ್ ಆ್ಯಂಡ್ ಎಸ್ಪೆಷಲಿ ನನ್ನ ಗೆಳೆಯ ಶ್ರೀನಿವಾಸ್ ಅವ್ರಿಗೆ, ಪ್ರೊಡ್ಯೂಸರ್ ಶ್ರೀನಿವಾಸ್ ಅವ್ರಿಗೆ ವೆರಿ ಆಲ್ ದಿ ಬೆಸ್ಟ್. ಒಂದು ತುಂಬ ಎಮೋಷ್ನಲ್ ಸಿನಿಮಾ. ಯಾಕೆಂದರೆ ಈ ಸಬ್ಜೆಕ್ಟು ಅಲ್ಝೈಮರ್ಸ್ ಬಗ್ಗೆ ಇದನ್ನು ಹತ್ತಿರದಿಂದ ನೋಡಿದವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕೆಂತಂದರೆ ನಾನು ಕೆಲವ್ರನ್ನ ನೋಡಿದ್ದೀನಿ, ಈ ಒಂದು ಪ್ರಾಬ್ಲಮ್ನಲ್ಲಿರೋರು. ಅವರು ಅಂದರೆ ಎಷ್ಟು ಫಾಸ್ಟಾಗಿ ಡಿಟಿರಿಯೇಟ್ ಆಗುತ್ತೆ ಅಂದರೆ ಅವ್ರ ಲೈಫ್ ಸ್ಟೈಲು, ಜೊತೆಗಿರೋರಿಗೂ ತುಂಬಾ ಕಷ್ಟ ಹ್ಯಾಂಡಲ್ ಮಾಡೋದು. ಪಾಪ ಅವ್ರಿಗೆ ಗೊತ್ತಿರಲ್ಲ ಏನು ನಡೀತಿದೆ ಅಂತ. ಈ ಸಿನಿಮಾ ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಇದು ತುಂಬ ರಿಯಲಿಸ್ಟಿಕ್ ಆಗಿದೆ ಈ ಸಿನಿಮಾ. ಇನ್ನೊಂದು ಮಾತಿಲ್ಲ. ಒಂದೇನಂತ ಹೇಳಿದ್ರೆ ಅಲ್ಝೈಮರೇ ಆಗಲಿ, ಯಾವುದೇ ಒಂದು ಇದಾಗಲಿ, ಅವ್ರ ಜೊತೆ ನಾವಿದ್ವಿ ಅಂತ ಹೇಳಿದ್ರೆ ದೇ ಕ್ಯಾನ್ ವಿನ್. ಬಿಕಾಸ್ ಅಲ್ಝೈಮರ್ಗೆ ಇದುವರೆಗೂ ಮೆಡಿಸನ್ ಇಲ್ಲ. ಬಟ್ ನಾವು ಸ್ವಲ್ಪ ಇದಾಗಿ ಅವ್ರಿಗೆ ಸಾಥ್ ಕೊಟ್ವಿ ಅಂತ ಹೇಳಿದ್ರೆ ಅವರು ಕೂಡ ಇದನ್ನು ಪಾರ್ ಮಾಡಬೇಕು. ವಿಶ್ ಹ್ಯಾವ್ ಸಮ್ ಪೇಷನ್ಸ್ ಟು ದಟ್. ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಈಗ ತಾನೇ ನಾನು ಸೆಪ್ಟೆಂಬರ್ 21 ಕನ್ನಡ ವರ್ಷನ್ ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ. ನಿಜವಾಗ್ಲೂ ನಾನು ಹೇಳಬಲ್ಲೆ, ಇಟ್ ಈಸ್ ಅ ವೆರಿ ನ್ಯಾಚುರಲ್ ಮೂವಿ. ಎಷ್ಟೋ ಜನ ಸಫರ್ ಮಾಡ್ತಾ ಇದ್ದಾರೆ ಈ ಕಾಯಿಲೆಯಿಂದ. ಅವ್ರ ಕಾಯಿಲೆ ಬಗ್ಗೆನೇ ಅವರು ತುಂಬ ಮೂವೀಸ್ ಬಂದಿದೆ. ಆದರೆ ಆ ಕೇರ್ ಗಿವರ್ಸ್ದು ಒಂದು ಪೋರ್ಷನ್ ಅವ್ರ ಕಷ್ಟ, ಅವ್ರು ಹೇಗೆ ಏನು ಹೇಳಿದ್ರು ಅರ್ಥನೇ ಆಗಲ್ಲ ಅವ್ರಿಗೆ. ಇವ್ರಿಗೂ ಇನ್ನೂ ಕಷ್ಟ ಇದೆ. ಮೋರ್ ದೆನ್ ದ ಪೇಷಂಟ್ ಇವ್ರಿಗೆ ಕಷ್ಟ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ, ಕೆಟ್ಟತ್ತೆ ಪಾತ್ರ, ಚಿಕ್ಕ ಪಾತ್ರ, ಆದರೆ ಇಟ್ಸ್ ಸ್ಟ್ರಾಂಗ್ ಕ್ಯಾರೆಕ್ಟರ್. ತುಂಬ ಚೆನ್ನಾಗಿ ಬಂದಿದೆ. ಐ ಆಮ್ ರಿಯಲಿ ಬ್ಲೆಸ್ಡ್ ಟು ಆ್ಯಕ್ಟ್ ಇನ್ ಸಚ್ ಮೂವೀಸ್. ಡೈರೆಕ್ಟರ್ ತುಂಬ ಚಿಕ್ಕ ಹುಡುಗಿ ಅವಳು, ಕ್ಷಿತಿ. ತುಂಬ ಚೆನ್ನಾಗಿ ಮೆಚ್ಯೂರ್ ಆಗಿ ಅವರು ಡೈರೆಕ್ಟ್ ಮಾಡಿದ್ದಾರೆ. ಸೊ ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಎನ್ಕರೇಜ್ ಮಾಡಬೇಕು ಅಂತ ನಾನು ಎಲ್ರಿಗೂ ಕೇಳ್ಕೊತಾ ಇದ್ದೀನಿ. ಬಂದು ನೋಡಿ, ಥಿಯೇಟರ್ಸ್ಗೆ ಬಂದು ನೋಡಿ. ಇಟ್ಸ್ ವೆರಿ ನ್ಯಾಚುರಲ್ ಆ್ಯಂಡ್ ರಿಯಲಿಸ್ಟಿಕ್. ಎಷ್ಟೋ ಜನ ಈ ಕಾಯಿಲೆಯಿಂದ ಸಫರ್ ಮಾಡ್ತಾ ಇದ್ದಾರೆ. ಈ ಟಾಪಿಕ್ ತಗೊಳ್ಳೋದೇ ಒಂದು ದೊಡ್ಡ ವಿಷಯ. ಅದಕ್ಕೆ ಇದು ತುಂಬ ಜನರಿಗೆ ರೀಚ್ ಆಗಬೇಕು, ಮತ್ತು ಸ್ಪ್ರೆಡ್ ಆಗಬೇಕು ಅಂತ ನಾನು ನಿಮ್ಮೆಲ್ಲರನ್ನು ಬಂದು ಸಿನಿಮಾ ಹಾಲ್ಗೆ ಬಂದು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದ. I really liked the movie. I thought it was and I thought it was accurate, the portrayal. And I thought the second half was a really hard-hitting second half where I think the entire theatre had tears in their eyes, and very emotional and very real. ಅಂದರೆ ಹೇಳೋಕ್ಕೇನು ಇಲ್ಲ, ಆ್ಯಕ್ಚುಲಿ ನೋಡಬೇಕು. ಎವ್ರಿ ಒನ್ ವಿಲ್ ಗೆಟ್ ಎಮೋಷ್ನಲ್. ಆಲ್ ದ ಯಂಗ್ಸ್ಟರ್ಸ್ ನೋಡಬೇಕು, ಹೆಂಗೆ ನಾವು ವಯಸ್ಸಾದವ್ರನ್ನ ಹೆಂಗೆ ನೋಡ್ಕೋಬೇಕು ಅನ್ನೋದು ಅದು ತುಂಬ ಇಂಪಾರ್ಟೆಂಟ್ ಲೆಸನ್ ಆ್ಯಕ್ಚುಲಿ. ಎಲ್ಲರೂ ನೋಡಲೇಬೇಕಾಗಿರೋ ಮೂವಿ ಇದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಗುಡ್ ಅಟೆಂಪ್ಟ್. ಲೈಕ್ ಸೋಷಿಯಲ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಎಲ್ಲ ನೋಡಿ ಪಿಕ್ಚರ್ನ ಎಲ್ಲರೂ ಕನೆಕ್ಟ್ ಆಗಿಬಿಡ್ತಾರೆ ಬೇಗ ಆ ಪಿಕ್ಚರ್ಗೆ. ನನಗಂತೂ ತುಂಬ ಇಷ್ಟ ಆಯಿತು. 5 out of 10. ಥ್ಯಾಂಕ್ ಯು. ಸೊ ಈ ಮೂವಿನ ನೋಡಿಬಿಟ್ಟು ಪ್ರತಿಯೊಂದು ಶಾರ್ಟಲ್ಲೂ ಈ ಅಲ್ಝೈಮರ್ಸ್ದು ಹೇಗೆ ಸ್ಟಾರ್ಟ್ ಆಗಿಬಿಟ್ಟು ಹೇಗೆ ಸ್ವಲ್ಪ ಮುಂದೆ ಹೋಗ್ತಾ ಹೇಗಾಗತ್ತೆ, ಆಮೇಲೆ ನಮಗೇನು ಒಂಥರ ಇದು ನಿಜವಾಗ್ಲೂ ಡಿಸೀಸಾ, ಒಂದು ಕಂಡೀಷನಾ ಅಂತ ಗೊತ್ತಾಗ್ದೇ ಎಷ್ಟು
ಸರಿಯಾದಾರಲ್ವಾ ಅಂತ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಅದು ಅವ್ರ ಮನಸ್ಸಲ್ಲಿ ಹೇಗಿರುತ್ತೆ, ಹೇಗೆ ಒಂದು ದಿವಸ ಈ ಥರ ಒಂದು ದಿವಸ ಆ ಥರ ಇರುತ್ತೆ, ಅದೊಂದು ನೋಡಿ ಯಾವ ಥರ ಅವರು ಅದನ್ನು ಡಿಪೆಕ್ಟ್ ಮಾಡಿದ್ದಾರೆ, ಅದು ತುಂಬಾ ಚೆನ್ನಾಗಿ ಅವರು ಡಿಪೆಕ್ಟ್ ಮಾಡಿದ್ದಾರೆ. ಎಲ್ಲರ ಮನಸ್ಸಿಗೆ ಹಾಗೆ ಅದು ಟಚ್ ಆಯಿತು. ಅದು ಬಿಟ್ಟು ಅವ್ರ ಅಕ್ಕಪಕ್ಕ ಇದ್ದವ್ರಿಗೆ ಏನೆಲ್ಲ ಇಫೆಕ್ಟ್ ಆಗುತ್ತೆ, ಏನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ, ಅದನ್ನು ತುಂಬಾ ಒಂಥರ ಮನಸ್ಸಿಗೆ ಅದನ್ನು ಮನ್ಸಿಗೆ ಹಾಗೆ ಅದು ನೋವು ಕೊಡದೆ ನಮಗೆ ಗೊತ್ತಾಗೋ ಥರ ತೋರಿಸಿದ್ದಾರೆ. ಆ ಕತೆ ಥರ ತೋರಿಸಿದ್ದಾರೆ. ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಶ್ರುತಿಗೂ, ಪ್ರಿಯಾಂಕಾಗೂ, ಪ್ರವೀಣ್ ಸರ್ಗೂ ತುಂಬ ಕಂಗ್ರ್ಯಾಚುಲೇಷನ್ಸು. ಇದನ್ನು ಎಲ್ಲರೂ ನೋಡಿಬಿಟ್ಟು ಎಲ್ಲರೂ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಎಂಟೈರ್ ಸೊಸೈಟಿನಲ್ಲಿ, ಸಮಾಜದಲ್ಲಿ ಇದ್ರ ತುಂಬ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ತುಂಬ ಥ್ಯಾಂಕ್ಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿತ್ತು. ನನಗಂತೂ ಕಣ್ಣಲ್ಲಿ ನೀರೇ ಬಂತು. ಬಿಕಾಸ್ ಈ ಸಬ್ಜೆಕ್ಟ್ ಒಂದು ಏನಂತ ಹೇಳಿದರೆ ತುಂಬ ಅನ್ಕಾಮನ್, ಬಟ್ ಇಟ್ಸ್ ಸಮಥಿಂಗ್ ದಟ್ಸ್ ವೆರಿ ಕಾಮನ್. ನಮ್ಮೆಲ್ಲ ಫ್ಯಾಮಿಲೀಸಲ್ಲಿ ಯಾರಾದರೂ ಒಬ್ಬರು ಇದ್ದು ಈ ಸ್ಟೇಜಲ್ಲಿ ಇದ್ದೇ ಇದ್ದಾರೆ. ಬಟ್ ಸೋಷಲ್ ಸ್ಟಿಗ್ಮಾ ತುಂಬ ಇದೆ. ಸೊ ಅದಕ್ಕೋಸ್ಕರ ಈ ವಿಷಯ ಮಾತಾಡೋದಿಲ್ಲ ಯಾರೂ. ಬಟ್ ಐ ವಾಸ್ ವೆರಿ ಟಚ್ಡ್ ವಿತ್ ದ ಸ್ಮಾಲ್ ನುವಾನ್ಸಸ್ ದ್ಯಾಟ್ ವಿ ಗಾಟ್ ಟು ಸಿ ಟುಡೇ. ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ಅ ವೆರಿ ಬೋಲ್ಡ್ ಫಿಲ್ಮ್ that she chose. And Priyanka has done an excellent job, like always. She's brought the entire character to life. This was very close to my heart because I also have someone really close to me. My dad was going through this. ಇದ್ರ ವಿಷಯ ಮಾತಾಡೋದು ತುಂಬ ಅಗತ್ಯ ಇದೆ. ಥ್ಯಾಂಕ್ ಯು ಸೋ ಮಚ್. ಮೋರ್ ಪವರ್ ಟು ದ ಟೀಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನಯ್ ಚಂದ್ರ, ಈ ಸಿನಿಮಾದ ಸಂಗೀತ ನಿರ್ದೇಶಕ. ಸೆಪ್ಟೆಂಬರ್ 21 ಜರ್ನಿ ಡೇ ಒನ್ನಿಂದ ಜೊತೆಲಿದ್ದೀನಿ ನಾನು. ಇದನ್ನು ಯಾಕೆ ನಮ್ಮ ಸಂಸ್ಥೆ ಅಂತ ಕರಿತೀನಿ, ಯಾಕೆಂದರೆ ನಾನು ನಿರ್ದೇಶಿಸಿರೋ ಮುಂದೆ ಸಿನಿಮಾ ಕೂಡ ಇವರೇ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದು ಒಂಥರ ಮನೆ ಅಫೇರ್ ಥರ ನನಗೆ ಫೀಲ್ ಆಗುತ್ತೆ ಪ್ರತಿ ಸರಿ. ಸೆಪ್ಟೆಂಬರ್ 21 ಜೊತೆ ನಾನು ಹೆಂಗೆ ಇನ್ವಾಲ್ವ್ ಆಗಿದ್ದೀನಿ ಅಂದರೆ, ಡೇ ಒನ್ ಸಬ್ಜೆಕ್ಟ್ ಚೂಸ್ ಮಾಡೋಕ್ಕೆ ಸಜೆಸ್ಟ್ ಮಾಡಿದವನೇ ನಾನು ಇದಕ್ಕೆ. ಸೊ ಅವತ್ತಿಂದ ನಾನು ಇನ್ವಾಲ್ವ್ ಆಗಿದ್ದೀನಿ. ಬಟ್ ಈ ಸಿನಿಮಾದ ಕೊನೆ ಅಪ್ರೂವಲ್ ಕೊಟ್ಟಿದ್ದು ನಮ್ಮ ನಿರ್ದೇಶಕರು ಭಾಳ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇದಕ್ಕೆ ಭಾಳ ಅದ್ಭುತವಾದ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಸೊ ಅದರಿಂದ ಇವತ್ತು ನಾವೊಂದು ಒಳ್ಳೆಯ ಸಿನಿಮಾ ಮಾಡೋಕ್ಕಾಯಿತು. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ, ಎಮೋಷ್ನಲ್ ಸಿನಿಮಾಗಳಿಗೆ ಮ್ಯೂಸಿಕ್ ಭಾಳ ಇಂಪಾರ್ಟೆಂಟ್. ಸೊ ನಿರ್ದೇಶಕರ ವಿಷನ್ನಿಗೆ ಮ್ಯೂಸಿಕ್ ಮಾಡೋದು ಇಂಥ ಸಿನಿಮಾಗಳಲ್ಲಿ ಭಾಳ ಇಂಪಾರ್ಟೆಂಟು. ಸೊ ಐ ಹ್ಯಾವ್ ಟ್ರೈ ಟು ಡೂ ದಟ್ ಟು ದ ಬೆಸ್ಟ್ ಆಫ್ ಮೈ ಅಬಿಲಿಟಿ. ಒಂದೇ ಒಂದು ಹಾಡಿಗೆ ಅವಕಾಶ ಇತ್ತು. ಹಿಂದಿಯಲ್ಲಿ ಕೈಲಾಶ್ ಕೇರ್ ಹಾಡಿದ್ದಾರೆ, ಕನ್ನಡದಲ್ಲಿ ನಾನೇ ಹಾಡಿದ್ದೀನಿ. ಸೊ ಓವರಾಲ್ ಒಬ್ಬ ಟೆಕ್ನಿಷಿಯನ್ಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂಥ ಒಂದು ಸಿನಿಮಾ ಸೆಪ್ಟೆಂಬರ್ 21. ಆ್ಯಂಡ್ ಎಮೋಷ್ನಲ್ ಸಿನಿಮಾಗಳಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋದು ಸ್ವಲ್ಪ ಇಸ್ ಆಲ್ವೇಸ್ ಎ ಚಾಲೆಂಜಿಂಗ್ ಟಾಸ್ಕ್. ಸೊ ತುಂಬ ಎಂಜಾಯ್ ಮಾಡಿಕೊಂಡು ಮಾಡಿದಂಥ ಸಿನಿಮಾ ಇದು. ಸೊ ನೀವೆಲ್ಲ ಇದಕ್ಕೆ ಸಪೋರ್ಟ್ ಮಾಡಿ, ಈ ಸಿನಿಮಾನ ನಿಲ್ಲಿಸಲಿಕ್ಕೆ ಕರ್ನಾಟಕದಲ್ಲಿ ನೀವೆಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಡಿಸೆಂಬರ್ 21 ಈ ಮೂವಿ ಹೇಗಿದೆ ಅಂದರೆ, ಕರೋನಾ ಟೈಮಲ್ಲಿ ಆಗ್ಬೋದು, ಆಮೇಲೆ ಏಜ್ಡಾಗಿ ತಂದೆ ತಾಯಿ ಇರ್ಬೋದು, ಅವ್ರಿಗೆ ಮೆಮೊರಿ ಲಾಸ್ ಆಗುತ್ತೆ, ವಯಸ್ಸಾಗುತ್ತಾಗ ಯಾವ ಥರ ನೋಡ್ಕೊಬೇಕು ಅನ್ನೋ ಫೀಲಿಂಗು, ಆ ಎಮೋಷನ್ನು, ಆ ಕಂಟೆಂಟು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಎಂಟೈರ್ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರಿಯಾಂಕಾ ಮ್ಯಾಮ್ ನಾವು ಅಂದ್ಕೊಳ್ತಿದ್ರಿ ಬೇರೆ ಥರ ಅಂತ, ಇವರು ಯಾವುದೇ ಕ್ಯಾರೆಕ್ಟರ್ ಆದ್ರೂ ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾ ತುಂಬ ಎಕ್ಸಾಂಪಲ್ಲು. ಸೊ ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್. ಥ್ಯಾಂಕ್ ಯು. ಸೊ ನಾನು ಈ ಸಿನಿಮಾದ ಡೈರೆಕ್ಟರ್. ಪ್ಲೀಸ್ ಈ ಸಿನಿಮಾಗೆ ಸಪೋರ್ಟ್ ಮಾಡಿ. ಇದು ತುಂಬ ಪ್ರೀತಿಯಿಂದ ಮಾಡಿದ್ದು ಸಿನಿಮಾ. ಎಲ್ಲರೂ ನೋಡಿಕೊಂಡು ನಮಗೆ ಪಾಸಿಟಿವ್ ರೆಸ್ಪಾನ್ಸಸ್ನೇ ಸಿಕ್ಕಿದೆ. ಆ್ಯಂಡ್ ಹೋಪ್ ಆಗ್ತಿದೆ ನೀವು ಸಹ ಥಿಯೇಟರಿಗೆ ಹೋಗಿ ಈ ಫಿಲ್ಮ್ ಆಲ್ಝೈಮರ್ಸ್ ಬಗ್ಗೆ, ಹ್ಯೂಮನ್ ರಿಲೇಷನ್ಸ್ನ ಬಗ್ಗೆ, ಹೇಗೆ ಇವತ್ತಿನ ಕಾಲದಲ್ಲಿ ಹ್ಯೂಮನ್ ರಿಲೇಷನ್ಶಿಪ್ಸ್ ಹೇಗೆ ಇದೆ, ಹೇಗೆ ಒಂದು ಅಪ್ಪ ಮತ್ತು ಮಗ, ಅಪ್ಪ ಅಮ್ಮ, ಫ್ರೆಂಡ್ಸ್ ಜೊತೆ ಹೇಗೆ ನಮ್ಮದು ಬಾಂಡಿಂಗ್ ಇದೆ ಅಂತ, ಅದರ ಬಗ್ಗೆ ಸಿನಿಮಾ. ಪ್ಲೀಸ್ ಹೋಗಿ ನೋಡಿ ಥಿಯೇಟರಲ್ಲಿ. ನೀವು ನಿಮ್ಮ ರಿವ್ಯೂ ಹೇಳಿ. ನಾನು ಅಷ್ಟೇ ಹೇಳ್ಬೋದು, ಇದು ತುಂಬ ಪ್ರೀತಿಯಿಂದ ಮಾಡಿದ್ದು ಸಿನಿಮಾ. ನೀವು ನನಗೆ ಬಂದು ಹೇಳಬೇಕು ಈಗ.
ಸಿನಿಮಾ ಅದರ ಎಕ್ಸ್ಪೀರಿಯನ್ಸ್ ಕಾನಲ್ಲಿ ಸಿಲೆಕ್ಟ್ ಆಗುವಾಗ ನನಗೆ ತುಂಬ ಅದು ಎಕ್ಸ್ಪೀರಿಯೆನ್ಸ್ ಇತ್ತು. ನನಗೆ ಬಿಲೀವ್ಸ್ ಆಗ್ತಿತ್ತು, ನನಗೆ ಅದು ಬಿಲೀವ್ ಆಗ್ತಾ ಸಹ ಇರಲಿಲ್ಲ. ಯಾಕಂದರೆ ಅದು ತುಂಬ ದೊಡ್ಡ ವಿಷಯ. ಅದು ಸಹ ನನ್ನ ಡೆಬ್ಯೂ ಫೀಚರ್ ಫಿಲ್ಮ್ ಅಲ್ಲಿ ಹೋಗಿದ್ದಕ್ಕೇ ನನಗೆ ತುಂಬ ದೊಡ್ಡ ವಿಷಯ. ಆ್ಯಂಡ್ ಮೋರ್ ಓವರ್ ಅಲ್ಲಿ ಹೋಗುವಾಗ ಸಹ ಇಟ್ ವಾಸ್ ನನಗೆ ಓವರ್ವೆಲ್ಮಿಂಗ್ ಸಹ ಆಗಿತ್ತು. ಬಟ್ ಟು ಬಿ ದೇರ್ ಪ್ರಿಯಾಂಕಾ ಮ್ಯಾಮ್ ಜೊತೆ ದ್ಯಾಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ನನ್ನ ಫಸ್ಟ್ ಫಿಲ್ಮ್ಗೆ ನನಗೆ ಅವ್ರ ಜೊತೆ ನನಗೆ ಕೆಲಸ ಮಾಡಲಿಕ್ಕೆ ಸಿಕ್ಕಿದ್ದೇನೆ ತುಂಬ ದೊಡ್ಡ ವಿಷಯ. ನಾನು ನೆನೆಸಿರಲಿಲ್ಲ ಇರಲಿಲ್ಲ, ಟು ಬಿ ವೆರಿ ಆನೆಸ್ಟ್. ನನಗೆ ಫಸ್ಟ್ ಸಿನಿಮಾದಲ್ಲಿ ಪ್ರಿಯಾಂಕಾ ಮ್ಯಾಮ್ ಸಿಗ್ತಾರೆ, ಮತ್ತು ಅದು ಸಹ ಕ್ಯಾನಿಗೆ ಹೋಗ್ತೇವೆ ನಾವು ಒಟ್ಟಿಗೆ ಅಂತ. ಸೊ ಇಟ್ ವಾಸ್ ಡೆಫಿನೆಟ್ಲಿ ಅ ಎಕ್ಸ್ಪೀರಿಯನ್ಸ್ ಐ ಕಾಂಟ್ ಪುಟ್ ಇನ್ ವರ್ಡ್ಸ್. ಥ್ಯಾಂಕ್ ಯು ಸೋ ಮಚ್. ಹಾಯ್, ನಾನು ಶ್ವೇತಾ ಅಂತ. ಮ್ಯಾಮ್ ಡಿಸೈನರು. ಅವ್ರ ಪ್ರೀವಿಯಸ್ ಮೂವೀಸ್ಗೆಲ್ಲ ಡಿಸೈನ್ ಮಾಡಿದ್ದೀನಿ. ಇವಾಗ ರೈಟ್ ನೌ ಐ ಆಮ್ ಆನ್ ಅ ಬ್ರೇಕ್. ಬಟ್ ರಿಗಾರ್ಡಿಂಗ್ ದಿಸ್ ಮೂವಿ, ಕಮಿಂಗ್ ಟು ದಿಸ್ ಮೂವಿ, ವೆರಿ ಇನ್ಸ್ಪೈರಿಂಗ್. ಈಗಿರೋ ಎಲ್ಲ ಜನ್ರೇಷನ್ ಅವರು ನೋಡಬೇಕಾಗಿರೋದು ಇದು ಹೆಂಗೆ ಅಂದರೆ, ನಾವು ಮಕ್ಕಳನ್ನ ಹೆಂಗೆ ನೋಡ್ಕೊತೀವೋ ಹಂಗೆ ನಮ್ಮ ದೊಡ್ಡವ್ರನ್ನೂ ನೋಡ್ಕೋಬೇಕು ಅನ್ನೋ ಮೆಸೇಜ್. ತುಂಬ ಚೆನ್ನಾಗಿದೆ ಮೆಸೇಜ್. ಇಟ್ಸ್ ಅ ವೆರಿ ಡಿಫ್ರೆಂಟ್ ಮೂವಿ. ಮತ್ತು ಪ್ರಿಯಾಂಕಾ ಮ್ಯಾಮ್ ಇದೇ ಥರ ಸ್ಟೋರೀಸ್ನ ತುಂಬ ಡಿಫ್ರೆಂಟಾಗಿ ಚೂಸ್ ಮಾಡ್ತಾರೆ. ಸೊ ಹ್ಯಾಟ್ಸ್ ಆಫ್ ಟು ಹರ್. ಆ್ಯಂಡ್ ಆ್ಯಕ್ಟಿಂಗ್ ಇಸ್ ಅಮೇಝಿಂಗ್ ಆ್ಯಂಡ್ ದ ಡೈರೆಕ್ಟರ್ ಇಸ್ ವೆರಿ ನೈಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎವ್ರಿ ಒನ್ ಶುಡ್ ವಾಚ್ ಇಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ, ನಾನು ಇಂದ್ರಜಿತ್ ಲಂಕೇಶ್. ನಾನಾಗಲೇ ಈ ಸಿನಿಮಾ ನೋಡಿದ್ದೆ ಮತ್ತು ಈಗ ಮತ್ತೆ ನೋಡಿದೆ. ಸೆಪ್ಟೆಂಬರ್ 21. ಇದರಲ್ಲಿ ಮುಖ್ಯ ಪಾತ್ರ ವಹಿಸಿದ ನನ್ನ ಸ್ನೇಹಿತೆ ಗೆಳತಿ ಪ್ರಿಯಾಂಕಾ ಉಪೇಂದ್ರ ಅವರು ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನ. ಅವರ ಒಂದು ಜಾನರ್ನ ಬಿಟ್ಟು ಹೊರಗೆ ಬಂದು ಈ ಪಾತ್ರ ಯಾವ ಥರ ಒಂದು ಪರಕಾಯ ಪ್ರವೇಶ ಮಾಡಿದ್ದಾರೆ ಅಂದರೆ ಆ ಕ್ಯಾರೆಕ್ಟರ್ಗೆ ನೀವು ಸಿನಿಮಾ ನೋಡಬೇಕು, ಅವಾಗ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಸ್ನೇಹಿತ ಚರಣ್, ಅವರು ನಿರ್ಮಾಪಕರು. ಅವರ ಮಗಳು ಕ್ಯಾರನ್ ಸುವರ್ಣ ಅವರು ನಿರ್ದೇಶಕಿ. ಈಗ ತಾನೇ ಪ್ಯಾರಿಸ್ಗೆ ಹೋಗಿ ಕ್ಯಾನ್ಗೆ ಹೋಗಿ ಅಲ್ಲಿಂದ ಬಂದು ಸಿನಿಮಾ ನೋಡಿ ಇಲ್ಲಿ ಬಂದು ನಿಮಗೋಸ್ಕರ ಇಲ್ಲಿ ರಿಲೀಸ್ ಮಾಡಿದ್ದಾರೆ, ಪ್ರೇಕ್ಷಕರು ನೋಡಲಿ ಅಂತ. ನೀವು ನೋಡಬೇಕು ಈ ಸಿನಿಮಾ. ಯಾಕೆ ಅಂತಂದರೆ ತುಂಬ ಸೂಕ್ಷ್ಮವಾದ ಸಿನಿಮಾ ಮತ್ತು ತುಂಬ ಡೀಪ್ ಆಗಿದೆ. ಮತ್ತು ಆಲ್ಝೈಮರ್ಸ್ ಪೇಷಂಟ್ಸ್ ಬಗ್ಗೆ ಅಲ್ಲ, ಪೇಷಂಟ್ಸ್ ಸುತ್ತಮುತ್ತ ಇರ್ತಾರಲ್ಲ, ಕೇರ್ ಟೇಕರ್ಸ್, ಅದರಲ್ಲಿ ನನ್ನ ಫ್ರೆಂಡ್ ಪ್ರಿಯಾಂಕಾ ಉಪೇಂದ್ರ ಅವರ ಪಾತ್ರ ನೋಡ್ಬಿಟ್ಟು ನೀವು ಮೆಚ್ತೀರಾ. ಯಾಕೆ ಅಂತಂದರೆ ಹಲವಾರು ಜನ ಎವ್ರಿ ಗಂಟೆ, ಪ್ರತಿಯೊಂದು ಗಂಟೆಗೂ 20,000 ಜನ ಆಲ್ಝೈಮರ್ಸ್ ಪೇಷಂಟ್ಸ್ಗಳು ಸಫರ್ ಆಗ್ತಾ ಇದ್ದಾರೆ. ಹೊಸ ಆಲ್ಝೈಮರ್ಸ್ ಪೇಷಂಟ್ಸ್ ಉಟ್ಕೊಳ್ತಾ ಇದ್ದಾರೆ. ಅವರ ಸುತ್ತಮುತ್ತ ಇರೋಂಥ ಒಂದು ಸಿಬ್ಬಂದಿಗಳು, ಅವರ ಅಪ್ಪ ಅಮ್ಮ ಮತ್ತು ಮಕ್ಕಳಿರ್ಬೋದು, ಅಥವಾ ಅವರ ಅಕ್ಕ ಅಣ್ಣ, ಇವರೆಲ್ಲರೂ ಯಾವ ಥರ ಸಫರ್ ಮಾಡ್ತಾರೆ ಮತ್ತು ಅವರಿಗೆಲ್ಲ ಯಾವ ಥರ ಸಪೋರ್ಟ್ ಮಾಡಬೇಕು ಅಂತ ತುಂಬ ಸೂಕ್ಷ್ಮವಾಗಿ ಕ್ಯಾರನ್ ಸುವರ್ಣ ಅವ್ರು ಹೇಳಿದ್ದಾರೆ. ಮತ್ತು ಪ್ರವೀಣ್ ಸುಸೋಡಿಯಾ ಅವರು ಪ್ರಿಯಾಂಕಾ ಅವ್ರಿಗೆ ಒಂದು ಅದ್ಭುತವಾದ ಸಾಥ್ ನೀಡಿ, ಅವರ ಪಾತ್ರದ ಬಗ್ಗೆ ಜಾಸ್ತಿ ಹೇಳಲ್ಲ, ಯಾಕಂದರೆ ಅವ್ರದ್ದು ಮುಖ್ಯ ಪಾತ್ರ. ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಮತ್ತು ಅವರ ಒಂದು ಸಿನಿಮಾದ ಒಂದು ಕೇಂದ್ರ ಬಿಂದು ಅಂತ ಹೇಳ್ಬೋದು ಈ ಸಿನಿಮಾಗೆ. ಇವರೆಲ್ಲ ಮಾಡಿ ಈ ಥರ ಒಂದು ಸೂಕ್ಷ್ಮವಾದ ಸಿನಿಮಾ ನೀವು ನೋಡಬೇಕು. ಒಂದು ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲಿ ಈಗಾಗಲೇ ಪ್ರದರ್ಶನ ಕಾಣ್ತಾ ಇದೆ. ಕನ್ನಡಕ್ಕೋಸ್ಕರ ಕರ್ನಾಟಕದಲ್ಲಿ ಇವತ್ತು ರಿಲೀಸ್ ಆಗಿದೆ. ನೀವೆಲ್ಲ ನೋಡಿ ಖುಷಿ ಪಡ್ತೀರಾ. ಮತ್ತು ಒಂದು ಅರ್ಥಪೂರ್ಣ ಸಿನಿಮಾ ಅಂತ ಹೇಳ್ಬೋದು. ಇಷ್ಟು ಮಾತ್ರ ಹೇಳ್ಬೋದು. ನೀವು ನೋಡಿ, ಇನ್ನು ಮಿಕ್ಕಿದ್ದು ಜಾಸ್ತಿ ಹೇಳೋಕ್ಕೋಗಲ್ಲ. ಮತ್ತು ತುಂಬ ಖುಷಿಯಾಗುತ್ತೆ. ಪ್ರಿಯಾಂಕಾ ಅವರು ಈ ಥರ ಒಂದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಒಂದು ಹೊಸ ದಾರಿ ಇಟ್ಕೊಂಡಿರೋದು ಮತ್ತು ಹೊಸ ಪಾತ್ರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ಮತ್ತು ವಿಭಿನ್ನ ಪಾತ್ರ ಮಾಡ್ತಾ ಇರೋದು ನನಗೆಲ್ಲೋ ಭಯ ಆಗ್ತದೆ. ಯಾಕಂದರೆ ಉಪೇಂದ್ರಗೇನೆ ಸೈಡ್ ಇಟ್ಟು ಒಂದು ದೊಡ್ಡದಾಗಿ ಬೆಳೀತಾ ಇದ್ದಾರೆ. ಏನಂತಾರೆ, ಬಿಹೈಂಡ್ ಅ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಆಲ್ವೇಸ್ ಎ ವುಮನ್ ಅಂತಾರೆ. ಆದರೆ ಇದರಲ್ಲಿ ಬಿಹೈಂಡ್ ಅ ಸಕ್ಸಸ್ಫುಲ್ ವುಮೆನ್ ದರ್ ಇಸ್ ಉಪೇಂದ್ರ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸೋ ನೈಸ್ ಆಫ್ ಯು. ಆಲ್ ದ ಬೆಸ್ಟ್. ಹಾಯ್, ನನ್ನ ಹೆಸರು ಅರ್ಜುನ್ ಅಂತ. ನಾನು ಪ್ರಿಯಾಂಕಾ ಉಪೇಂದ್ರ ಮೇಕಪ್ ಆರ್ಟಿಸ್ಟು. ಬಟ್ ಈ ಮೂವಿ ನಾನೇ ವರ್ಕ್ ಮಾಡಿರೋದು ಮೇಡಮ್ಗೆ. ಬಟ್ ಇಷ್ಟು ವರ್ಷದಲ್ಲಿ ಇದು ಡಿಫ್ರೆಂಟ್ ಮೂವಿ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ವರ್ಕ್ ಮಾಡಿರೋ ಮೂವಿಲಿ ಇಲ್ಲ. ಬಟ್ ಇದು ಒಂಥರ ಜಾನರ್ ತುಂಬ ಚೆನ್ನಾಗಿದೆ. ಬಟ್ ಒಂಥರ ಎಮೋಷ್ನಲ್ ಇದೆ ಮೂವಿಲೆಲ್ಲ. ಬಟ್ ಚೆನ್ನಾಗಿದೆ, ಒಂದು ಒಳ್ಳೆ ಮೆಸೇಜ್ ಇದೆ. ನೀವು ಹೋಗಿ ಮೂವಿನ ಥಿಯೇಟ್ರಲ್ಲೆಲ್ಲ ನೋಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ, ತುಂಬ ಖುಷಿ ಆಗ್ತಿದೆ. ಮುಖ್ಯವಾಗಿ ಎಲ್ರಿಗೂ ಟಚ್ ಆಗಿದೆ ಸ್ಟೋರಿ. ನನ್ನ ಸಿಸ್ಟರ್ ಇನ್ ಲಾ, ನನ್ನ ಫ್ರೆಂಡ್ಸು. ಸೊ ಮೆನಿ ಪೀಪಲ್ ಕುಡ್ ಐಡೆಂಟಿಫೈ ವಿತ್ ದಿಸ್. ತುಂಬ ಜನಕ್ಕೆ ಎಲ್ಡರ್ಸ್ ಇದ್ದಾರೆ ಮನೆಯಲ್ಲಿ ಅಥವಾ ಯಾವುದೂ ರಿಲೇಟಿವ್ಸಲ್ಲಿ. ಸೊ ತುಂಬ ಖುಷಿಯಾಯಿತು ದಟ್ ಈ ಮೂವಿ ಎಲ್ರಿಗೂ ಟಚ್ ಆಗಿದೆ. ಅದರಿಂದ ತುಂಬ ಅವೇರ್ನೆಸ್ ಬೆಳೀತಿದ್ದಾರೆ ಅಲ್ಝೈಮರ್ಸ್ ಬಗ್ಗೆ. ಸೊ ಅದೇ ನಮ್ಮ ಇಂಟೆಂಟ್ ಇತ್ತು ಈ ಮೂವಿಯಿಂದ. ಸೊ ತುಂಬ ಖುಷಿ ಆಗ್ತಿದೆ. ಕಾನ್ಸ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಫಸ್ಟ್ ಟೈಮ್ ನಾನು ಹೋಗಿದ್ದೀನಿ. ಅಲ್ಲಿ ಕೂಡ ತುಂಬ ಜನ ಮೂವಿನ
ಆ್ಯಕ್ಚುಲಿ ಪಿನ್ ಡ್ರಾಪ್ ಸೈಲೆನ್ಸಲ್ಲಿ ನೋಡಿದರು, ತುಂಬ ಇಷ್ಟಪಟ್ಟರು. ಆ್ಯಂಡ್ ಪ್ಲಸ್ ನಮಗೆ ಇಮೇಲ್ಸ್ ಕೂಡ ಕಳಿಸಿದ್ದಾರೆ, ರಿವ್ಯೂಸ್ ಕಳಿಸಿದ್ದಾರೆ. ಸೊ ಅಲ್ಲಿ ಐ ಥಿಂಕ್ ಫಸ್ಟ್ ಆಫ್ ಆಲ್ ಅವರು ಸಿಲೆಕ್ಟ್ ಮಾಡಿದರು ಈ ಮೂವಿನ, ಅದೇ ತುಂಬ ಹೆಮ್ಮೆ ನಮಗೆ. ಸೊ ನಮ್ಮ ಕನ್ನಡ ಸಿನಿಮಾನ ಹಿಂದಿ ಸಿನಿಮಾದಿಂದ ಅವ್ರು ಸಿಲೆಕ್ಟ್ ಮಾಡಿರೋದು, ಎಸ್ಪೆಷಲಿ ಫಾರ್ ಶಿತಿ, ಬಿಕಾಸ್ ದಿಸ್ ಇಸ್ ಅವರ್ ಫಸ್ಟ್ ಫಿಲ್ಮ್. ಆ್ಯಂಡ್ ತುಂಬ ಚಿಕ್ಕವಳು ಆ್ಯಕ್ಚುಲಿ, ಶೀಸ್ ಓನ್ಲಿ 22. ಸೊ ಆ ಏಜಲ್ಲಿ ಇದು ಒಂದು ಸಬ್ಜೆಕ್ಟ್ ಇಟ್ಕೊಂಡು ಡೈರೆಕ್ಟ್ ಮಾಡಿದ್ದಾರೆ, ಈ ಒಂದು ಸೂಕ್ಷ್ಮ ಸಬ್ಜೆಕ್ಟ್ ಮಾಡಿದ್ದಾರೆ, ಅದು ಕೂಡ ಕ್ಯಾನ್ಸಲ್ಲಿ ರೆಕಗ್ನಿಷನ್ ಸಿಕ್ಕಿದೆ ಅಂದರೆ ತುಂಬ ಖುಷಿ ಆಯಿತು. ಉಪೇಂದ್ರ ಸರ್ ಈ ಸಿನಿಮಾ ನೋಡಿ ಏನಾದರೂ ಹೇಳಿದ್ರು? ಉಪೇಂದ್ರ ಸರ್ ಇನ್ನೂ ಮೂವಿ ನೋಡಬೇಕು, ಅವ್ರು ಟ್ರೇಲರ್ ನೋಡಿದ್ದಾರೆ, ಒಂದಷ್ಟು ಅಂಶಗಳು ನೋಡಿದ್ದಾರೆ. ಈ ವೀಕ್ ಥ್ಯಾಂಕ್ ಯು ಸೊ ಮಚ್.